ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಲಿದ್ದಾರೆ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಲಿದ್ದಾರೆ. ಇದರ ಜೊತೆಗೆ ಇವತ್ತು ಜಿಆರ್ಪಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಶೋಧ ಮಾಡುವಂತಹ ಸಾಧ್ಯತೆ ಇದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂದರೆ ಯಾವುದೋ ಒಂದು ಮೆಟಾಲಿಕ್ ಪಾರ್ಟಿಕಲ್ಗಳನ್ನು ಶೋಧ ಮಾಡೋದಕ್ಕೆ, ಅದನ್ನು ಪತ್ತೆ ಹಚ್ಚೋದಕ್ಕೆ ಯಾವ ರೀತಿಯಾಗಿ ರೇಡಾರ್ ಕಾರ್ಯಾಚರಣೆ ಮಾಡುತ್ತೆ, ಅದೇ ರೀತಿ ಯಾವುದೇ ಒಂದು ಫಾಸಿಲ್ಗಳು ಅಂದರೆ ಈ ಹಿಂದಿನ ಒಂದು ಸಾವನ್ನಪ್ಪಿರುವಂತಹ ಯಾವುದೇ ಒಂದು ಕಳೆಬರಗಳು ಇದ್ದಿದ್ದೇ ಆದರೆ ಅದನ್ನು ಹುಡುಕಾಟ ಮಾಡೋದಕ್ಕೆ ಅಂತ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ GRP, ಮೆಡಿಕಲ್ ಭಾಷೆಯಲ್ಲಿ ಇದನ್ನು GRP ಅಂತ ಕರೆಯಲಾಗುತ್ತೆ. ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು SIT ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಭೂಮಿ ಅಗಿಯೋ ಬದಲು GRP ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ. ಇದಕ್ಕೊಂದು ಕಾರಣ ಕೂಡ ಇದೆ. ಆ ಶವಗಳನ್ನು ಹೂತಾಕಿರುವಂತಹ ಜಾಗ ಏನಿದೆ ಅದು ಅರಣ್ಯ ಪ್ರದೇಶ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ಅಗೆದು ನೋಡೋದಕ್ಕಾಗಲ್ಲ. ಎಲ್ಲೇ ಒಂದು ಕಡೆ ಅಗಿಬೇಕಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಪಡ್ಕೊಳ್ಬೇಕು. ಅದಾದ ನಂತರ ಅಗಿಯೋ ಕಾರ್ಯಾಚರಣೆ ಆಗಬೇಕು. ಇದರ ಜೊತೆಗೆ ಅರಣ್ಯ ಸಂಪತ್ತು ಕೂಡ ನಾಶವಾಗುತ್ತೆ. ಹೀಗಾಗಿ GRP ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಬೇಕು. ಯಾವುದೇ ಒಂದು ಫಾಸಿಲ್ಗಳು ಅಥವಾ ಅಸ್ಥಿ ಪಂಜರ, ಮಾನವನ ಪಳವಳಿಕೆಗಳು ಅಂತ ನಾವೇನು ಕರಿತೀವಿ, ಎಲ್ಲೇ ಭೂಮಿಯ ಅಡಿಯಲ್ಲಿ ಇದ್ದರೂ ಕೂಡ ಅದನ್ನು ತಂತ್ರಜ್ಞಾನದ ಮೂಲಕವಾಗಿ ಇಲ್ಲೇ ಇದೆಯಂತ ಅಕ್ಯುರೇಟ್ ಆಗಿ ಅದನ್ನು ಪತ್ತೆ ಹಚ್ಚಿ ಆ ಜಾಗದಲ್ಲಿ ಅಗಿಯೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ. ಇನ್ನು GRP ಬಗ್ಗೆ ತಜ್ಞರ ಸಲಹೆ ಕೂಡ ಪಡಿತಾ ಇದ್ದಾರೆ SIT ಅಧಿಕಾರಿಗಳು. GRP ಬಳಕೆ ಮಾಡುವ ಬಗ್ಗೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಸಭೆ ಕೂಡ ಮಾಡ್ತಾ ಇದ್ದಾರೆ. SIT ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪ್ರಣವ್ ಮೊಹಾಂತಿ ಈಗ ಸಭೆ ಮಾಡ್ತಾ ಇದ್ದಾರೆ. GRP ಬಳಕೆ ಮಾಡ್ಕೊಳ್ಬೇಕಾ ಅಥವಾ ಬೇಡವಾ, GRP ತಂತ್ರಜ್ಞಾನ ಬಳಕೆ ಮಾಡ್ಕೊಂಡಿದ್ದೆ ಆದರೆ ಸಕ್ಸೆಸಿವ್ ರೇಟ್ ಎಷ್ಟಿರುತ್ತೆ, ಎಷ್ಟು ಪರ್ಸೆಂಟ್ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇನ್ನು GRP ತಂತ್ರಜ್ಞಾನ ಬಳಕೆ ಮಾಡುವ ಮೂಲಕ ಕಾರ್ಯಾಚರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಭೂಮಿಯ ಅಡಿಯಲ್ಲಿ ಹುದುಗಿರುವಂತಹ ಅಸ್ಥಿ ಪಂಜರಗಳನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. GRP ಕಾರ್ಯಾಚರಣೆ ಬಗ್ಗೆ ತಜ್ಞರು ಏನು ಹೇಳ್ತಾರೆ, ಇದರ ಬಗ್ಗೆ ಅಭಿಪ್ರಾಯ ಪಡಿತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ GPR ತಂತ್ರಜ್ಞಾನ ಅಂತ ಏನು ಹೇಳಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಂತ್ರಜ್ಞರಿಂದ ಮಾಹಿತಿಗಳನ್ನು ಪಡಿತಾ ಇದ್ದಾರೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು. ಹೀಗಾಗಿ ಈ ಅಸ್ಥಿ ಪಂಜರಗಳನ್ನು ಪತ್ತೆ ಮಾಡೋದಕ್ಕೆ GPR ಟೆಕ್ನಾಲಜಿ ಅಂತ ಏನು ಕರೆಯಲಾಗುತ್ತೆ, ಈ ಮೂಲಕವಾಗಿ ಸಕ್ಸೆಸಿವ್ ರೇಟ್ ಎಷ್ಟಿದೆ, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ ಏನು ಕರೆಯಲಾಗುತ್ತೆ, ಇದರ ಸಕ್ಸೆಸಿವ್ ರೇಟ್ ಎಷ್ಟು ಅಂದರೆ ಈಗ ರೇಡಾರ್ಗಳನ್ನು ಬಳಕೆ ಮಾಡಿದಾಗ ಎಷ್ಟು ಒಂದು ಸರೌಂಡಿಂಗಲ್ಲಿ ಅದು ಪತ್ತೆ ಮಾಡುತ್ತೆ, ಎಷ್ಟು ಆಳದವರೆಗೆ ಪತ್ತೆ ಮಾಡುತ್ತೆ, ಅದರ ಸಕ್ಸೆಸಿವ್ ರೇಟ್ ಎಷ್ಟು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಣವ್ ಮೊಹಾಂತಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಈ GPR ಕಾರ್ಯಾಚರಣೆ ನಡೆಸಬೇಕಾ ಅಥವಾ ಬೇಡವಾ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಈ ಸಂಪೂರ್ಣ ಪ್ರಕರಣ. ಎಲ್ಲ ಕಡೆಯಲ್ಲಿ ಅಗಿಯೋದಕ್ಕಾಗಲ್ಲ, ಇದೇ ಕಾರಣಕ್ಕಾಗಿ GPR ಟೆಕ್ನಾಲಜಿ ಬಳಕೆ ಮಾಡಿಕೊಳ್ಳಾಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಏನಿದು GPR ಟೆಕ್ನಾಲಜಿ, ಇಡೀ ಆ ಒಂದು ಪ್ರದೇಶದಲ್ಲಿ ಹೂತು ಹಾಕಿರುವಂತಹ ಶವಗಳ ಬಗ್ಗೆ, ನೂರಾರು ಶವಗಳಂತ ಹೇಳಿ ಏನು ಹೇಳಲಾಗ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಬೀಳುತ್ತಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಹೌದು, ಈ ಒಂದು ವಿಚಾರದ ಬಗ್ಗೆ ಬಹಳ ದಿನಗಳಿಂದ ಚರ್ಚೆಗಳಾಗ್ತಾ ಇತ್ತು ಮತ್ತು ದೂರುದಾರರ ಪರವಾಗಿರುವಂಥ ವಕೀಲರು ಕೂಡ ಈ GPR ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮನವಿಗಳನ್ನೆಲ್ಲ ಮಾಡ್ತಾ ಇದ್ರು. ಯಾಕಂದರೆ ಬಹಳ ವರ್ಷಗಳ ಹಿಂದಿನ ಪ್ರಕರಣ ಇದು. ಹಾಗಾಗಿ ಈಗ ಶೋಧ ಕಾರ್ಯವನ್ನು ಮಾಡುವಂಥ ಸಂದರ್ಭ ಅದು ಸಿಗುತ್ತೋ ಸಿಗಲ್ವೋ ಅಥವಾ ಅಲ್ಲಿನ ಜಾಗದ ಬದಲಾವಣೆಗಳು, ಈ ಕಾರಣದಿಂದ ಅದು ಸಿಗಲ್ಲ, ಆ ಕಾರಣಕ್ಕೋಸ್ಕರ GPR ಹಾಕಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಮನವಿಯನ್ನು ಮಾಡಿದರು. ಸೊ SIT ಅಧಿಕಾರಿಗಳು ಇದೀಗ ಇದನ್ನು ಗಣನೆಗೆ ತೆಗೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ GPR ಬಳಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಣವ್ ಮೊಹಾಂತಿ ಸಹಿತ ಹಿರಿಯ SIT ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಬೇಕಾದಂಥ ವಾತಾವರಣ ಇಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಕುರಿತು ಕೂಡ
ಈಗ ಒಂದು ಪರಿಶೀಲನೆ ನಡೀತಾ ಇದೆ. ಯಾಕಂದ್ರೆ ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ ಏನಿದೆ, ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗಿಂತ ಬಹಳ ಭಿನ್ನವಾಗಿದೆ. ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗಳೆಲ್ಲವೂ ಕೂಡ ಕಾಡಿನ ಒಳಭಾಗದಲ್ಲಿ ನಡೆದಿತ್ತು. ಆದರೆ ಪಾಯಿಂಟ್ ನಂಬರ್ 13ರಲ್ಲಿ ನಡೆಯುತ್ತಿರುವಂಥ ಕಾರ್ಯಾಚರಣೆ ಅದು ಜನನಿ ಬೀಳಾ ಪ್ರದೇಶ, ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆ ಇದೆ, ಅದ್ರ ಪಕ್ಕದಲ್ಲಿ ಡ್ಯಾಮ್ ಕೂಡ ಇದೆ. ಹಾಗಾಗಿ ನೀರಾವರಿ ಇಲಾಖೆ ಮತ್ತು ಮೆಸ್ಕಾಂ ಇಲಾಖೆ ಒಂದು ಪರ್ಮಿಷನ್ ಕೂಡ ಬೇಕಾಗುತ್ತೆ. ಹಾಗಾಗಿ ಈ ಬಗ್ಗೆ ಕೂಡ ಮನವಿಯನ್ನೆಲ್ಲ ಮಾಡಲಾಗ್ತಾ ಇದೆ. ಯಾಕಂದರೆ ಅಲ್ಲಿ ಅಗಿಯುವಂಥ ಸಂದರ್ಭ ಭಾಳ ಆಳಕ್ಕೂ ಹೋಗಬೇಕಾಗುತ್ತೆ, ಅಗಲಕ್ಕೂ ಹೋಗಬೇಕಾಗುತ್ತೆ. ಯಾಕಂದರೆ ಸ್ಥಳೀಯರ ಮಾಹಿತಿಯನ್ನು ಕಲೆ ಹಾಕಿರುವಂಥ SITಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಮತ್ತು ಆತ ಈ ಹಿಂದೆ ಮಾಡಿದ್ದಂಥ ಆರೋಪ ಮಾಡಿದ್ದಂಥ ವರ್ಷಕ್ಕೂ ಮತ್ತು ಈಗ ಇರುವಂಥ ಪ್ರೆಸೆಂಟ್ ಸಿಚುವೇಶನ್ಗೂ ಸಾಕಷ್ಟು ಡಿಫರೆನ್ಸ್ಗಳು ಈ ಅನೇಕ ವರ್ಷಗಳಿಂದ ಆಗ್ತಾ ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೇಂಜಸ್ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ನೀರಾವರಿ ಇಲಾಖೆ ಮತ್ತು ಮೆಸ್ಕಾಂಗೆ ಮನವಿ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಡ್ಯಾಮ್ ಇದೆ, ಆ ಕಾರಣದಿಂದಾಗಿ. ಇನ್ನೊಂದು ಕಡೆಯಿಂದ GPR ಅನ್ನು ಬಳಸಿದರೆ SIT ಅಧಿಕಾರಿಗಳ ತನಿಖೆ ಬಹಳ ಸುಲಭವಾಗಿ ಆಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಚಿಂತನೆಗಳು ನಡೀತಾ ಇದೆ. ಹಾಗಾಗಿ ತಜ್ಞರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. GPR ತಂತ್ರಜ್ಞಾನ ಬಳಕೆ ಮಾಡಿದರೂ ಕೂಡ ಅದರ ಲಿಮಿಟೇಷನ್ಸ್ಗಳು ಏನು, ಅದರಲ್ಲಿ ಸ್ಪಷ್ಟತೆ ಇದೆಯಾ, ಆ ಥರ ಇದ್ದಿದ್ದರೆ ಅದು ಕ್ಲೀನಾಗಿ ತೋರಿಸುತ್ತಾ, ಸೊ ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಪಡೆದುಕೊಳ್ಳಲಾಗ್ತಾ ಇದೆ. ಇನ್ ಕೇಸ್ GPR ಬಳಕೆ ಅನ್ನುವಂಥದ್ದು ಕನ್ಫರ್ಮ್ ಆದರೆ 13 ಪಾಯಿಂಟ್ ಮಾತ್ರವಲ್ಲದೆ, ಅಂದರೆ ಇವತ್ತು ಕೂಡ ಡೌಟ್ ಇದೆ 13 ಪಾಯಿಂಟಿಗೆ ಬರ್ತಾರಾ ಅಥವಾ ಅನಾಮಿಕ ದೂರುದಾರ ಬಂಗ್ಲಗುಡ್ಡೆ ಕಾಡಿನ ಬೇರೆ ಜಾಗಗಳನ್ನೇನಾದರೂ ತೋರಿಸ್ತಾನ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ GPR ಬಳಕೆಯನ್ನು 13 ಪಾಯಿಂಟ್ನಲ್ಲಿ ಮಾಡ್ತಾರಾ ಅಥವಾ ಈಗಿನ ಕಾರ್ಯಾಚರಣೆ ನಡೆದಿರುವಂಥ ಬಂಗ್ಲಗುಡ್ಡೆ ಕಾಡಿನಲ್ಲೇ ಮಾಡ್ತಾರಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಸೊ ಈ ಬಗ್ಗೆ ಈಗ ಒಂದು ಸಭೆ ನಡೀತಾ ಇದೆ. ಸಭೆಯ ಬಳಿಕ ಒಂದು ಪ್ರಮುಖವಾದಂಥ ಒಂದು ನಿರ್ಧಾರವನ್ನು SIT ಕೈಗೊಂಡು GPR ತಂತ್ರಜ್ಞಾನವನ್ನು ಬಳಕೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ವಕೀಲರು ಈ ಹಿಂದೆ ಮಾಡಿರುವಂಥ ಎಲ್ಲ ಬೇಡಿಕೆಗಳನ್ನು ಮನವಿಯನ್ನು SIT ಈಡೇರಿಸಿರುವಂಥದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ ನಮ್ಮ ತನಿಖೆಯಲ್ಲೂ ಲೋಪದೋಷಗಳಾಯಿತು, ನಾಳೆ ಇದರಿಂದ ನಾವು ಕೈಗೊಂಡಂಥ ನಿರ್ಧಾರಗಳಿಂದಾಗಿ ತನಿಖೆ ಎಡವಟ್ಟಾಯಿತು, ಹಾದಿ ತಪ್ಪಿತು ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಏನೆಲ್ಲ ಪಾಸಿಬಲ್ ವೇಸ್ ಇದೆಯೋ ಪಾರದರ್ಶಕ ತನಿಖೆಯನ್ನು ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ SIT ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಅನ್ನು ಯೂಸ್ ಮಾಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.